ನೀವು ಸೋತಿದ್ದೀರಿ ಎಂದು ಅನಿಸುತ್ತಿದೆಯೇ? ಹಾಗಾದರೆ ಕೃಷ್ಣನ ಈ ಮಾತುಗಳನ್ನು ಕೊನೆಯವರೆಗೂ ಕೇಳಿ. ಒಂದು, ನಿನ್ನ ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ. ಮನಸ್ಸು ಶಾಂತವಾಗಿದ್ದರೆ ಜೀವನ ಸುಂದರವಾಗುತ್ತದೆ. ಹೊರಗಿನ ಶತ್ರುಗಳಿಗಿಂತ ಒಳಗಿನ ಭಯವೇ ದೊಡ್ಡದು. ಆ ಭಯವನ್ನು ಜಯಿಸಿದವನು ಬಲಶಾಲಿ. ಕೋಪವನ್ನು ನಿಯಂತ್ರಿಸುವವನು ಜ್ಞಾನಿ. ಆಸೆಗಳನ್ನು ನಿಯಂತ್ರಿಸುವವನು ಸ್ವತಂತ್ರ. ಸಂಕಷ್ಟಗಳು ಬಂದರೂ ಕುಗ್ಗಬೇಡ. ಪ್ರತಿ ಸವಾಲು ನಿನ್ನನ್ನು ಬಲಪಡಿಸುತ್ತದೆ. ಆತ್ಮವಿಶ್ವಾಸದಿಂದ ಮುಂದೆ ಸಾಗು. ವಿಜಯ ನಿನ್ನದೇ ಆಗುತ್ತದೆ. 2, ಕರ್ಮ ಮಾಡು. ಫಲದ ಬಗ್ಗೆ ಚಿಂತಿಸಬೇಡ. ಪ್ರಾಮಾಣಿಕವಾಗಿ ಕೆಲಸ ಮಾಡು. ಫಲ ತಡವಾದರೂ ನಿರಾಶೆಯಾಗಬೇಡ. ಪ್ರತಿ ಪ್ರಯತ್ನಕ್ಕೂ ಮೌಲ್ಯ ಇದೆ. ಇಂದು ಮಾಡಿದ ಶ್ರಮ ನಾಳೆ ಫಲ ಕೊಡುತ್ತದೆ. ಸೋಲು ಕೂಡ ಪಾಠವೇ. ನಿಲ್ಲದೆ ಮುಂದುವರಿಯುವುದು ಮುಖ್ಯ. ದೃಢ ಸಂಕಲ್ಪ ಇಟ್ಟುಕೋ. ದೇವರು ನಿನ್ನ ಶ್ರಮವನ್ನು ನೋಡುತ್ತಾನೆ. ಸರಿಯಾದ ಸಮಯದಲ್ಲಿ ಫಲ ಸಿಗುತ್ತದೆ. 3, ಬದಲಾವಣೆ ಪ್ರಕೃತಿಯ ನಿಯಮ. ಯಾವುದೂ ಶಾಶ್ವತವಲ್ಲ. ಸುಖವೂ ಕಳೆಯುತ್ತದೆ, ದುಃಖವೂ ಕಳೆಯುತ್ತದೆ. ಆದ್ದರಿಂದ ಸಮಚಿತ್ತದಿಂದಿರು. ಪರಿಸ್ಥಿತಿಗೆ ಹೊಂದಿಕೊಳ್ಳು. ಜೀವನ ಹೊಸ ಅವಕಾಶಗಳನ್ನು ನೀಡುತ್ತದೆ. ಭಯವನ್ನು ಬಿಡು. ಬದಲಾವಣೆಯನ್ನು ಸ್ವಾಗತಿಸು. ಅದಲ್ಲೇ ಬೆಳವಣಿಗೆ ಇದೆ. 4, ಸ್ವತಃ ನಿನ್ನನ್ನು ನಂಬು. ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲದಿರಬಹುದು, ಆದರೆ ಅದು ನಿನ್ನೊಳಗಿದೆ. ಇತರರ ಮಾತಿಗೆ ಕುಗ್ಗಬೇಡ. ನಿನ್ನ ಕನಸುಗಳನ್ನು ಬಿಡಬೇಡ. ಸೋಲು ಬಂದರೂ ಎದ್ದು ನಿಲ್ಲು. ಪ್ರತಿದಿನ ಹೊಸ ಆರಂಭ. ಧೈರ್ಯದಿಂದ ಹೆಜ್ಜೆ ಇಡು. ನಿನ್ನ ಮೇಲೆ ನಂಬಿಕೆ ಇಡು. ಅದ್ಭುತಗಳು ಸಂಭವಿಸುತ್ತವೆ. 5, ಶಾಂತಿ ಹೊರಗೆ ಅಲ್ಲ, ನಿನ್ನೊಳಗೆ ಇದೆ. ಹಣದಿಂದ ಶಾಂತಿ ಸಿಗುವುದಿಲ್ಲ, ಖ್ಯಾತಿಯಿಂದಲೂ ಸಿಗುವುದಿಲ್ಲ. ಮನಸ್ಸಿನ ಸಮತೋಲನವೇ ಶಾಂತಿ. ಕೃತಜ್ಞತೆಯಿಂದ ಬದುಕು. ಅನಗತ್ಯ ಚಿಂತೆಯನ್ನು ಬಿಡು. ಇಂದು ಇರುವುದನ್ನು ಮೆಚ್ಚು. ಸರಳತೆಯನ್ನು ಅಳವಡಿಸು. ಒಳಗಿನ ಧ್ವನಿಯನ್ನು ಕೇಳು. ಶಾಂತಿ ಸ್ವತಃ ಬರುತ್ತದೆ. 6, ಸೋಲು ಅಂತ್ಯವಲ್ಲ, ಹೊಸ ಆರಂಭ. ಸೋತಾಗ ನಿರಾಶೆಯಾಗಬೇಡ. ಅದು ಅನುಭವ ನೀಡುತ್ತದೆ. ಅನುಭವ ಜ್ಞಾನ ನೀಡುತ್ತದೆ. ಜ್ಞಾನ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ತಪ್ಪುಗಳಿಂದ ಕಲಿಯು, ಮತ್ತೆ ಪ್ರಯತ್ನಿಸು. ದೃಢತೆಯನ್ನು ಉಳಿಸಿಕೋ. ಕಾಲ ನಿನ್ನ ಪರವಾಗುತ್ತದೆ. ವಿಜಯ ನಿನ್ನನ್ನು ಹುಡುಕುತ್ತದೆ. 7, ಕೋಪವು ಬುದ್ಧಿಯನ್ನು ನಾಶ ಮಾಡುತ್ತದೆ. ಕೋಪದಲ್ಲಿ ತೆಗೆದ ನಿರ್ಧಾರ ತಪ್ಪಾಗಬಹುದು. ಮೊದಲು ಶಾಂತವಾಗು. ಆಳವಾಗಿ ಯೋಚಿಸು. ಸಹನೆಯಿಂದ ವರ್ತಿಸು. ಕ್ಷಮಿಸುವ ಗುಣ ಬೆಳೆಸು. ಮನಸ್ಸು ಹಗುರವಾಗುತ್ತದೆ. ಸಂಬಂಧಗಳು ಗಟ್ಟಿಯಾಗುತ್ತವೆ. ಗೌರವ ಹೆಚ್ಚಾಗುತ್ತದೆ. ಜೀವನ ಸುಂದರವಾಗುತ್ತದೆ. 8, ಪ್ರತಿದಿನವನ್ನು ಒಂದು ಅವಕಾಶವೆಂದು ನೋಡು. ನಿನ್ನೆ ಹೋದ ದಿನ, ನಾಳೆ ಇನ್ನೂ ಬಂದಿಲ್ಲ. ಇಂದೇ ಮುಖ್ಯವಾದ ದಿನ. ಇಂದು ಕಲಿಯು. ಇಂದು ಬೆಳೆಯು. ಇಂದು ಸಹಾಯ ಮಾಡು. ಇಂದು ಕನಸು ಕಾಣು. ಇಂದು ಕಾರ್ಯನಿರ್ವಹಿಸು. ಭವಿಷ್ಯ ಪ್ರಕಾಶಮಾನವಾಗುತ್ತದೆ. 9, ಧರ್ಮದ ಮಾರ್ಗ ಯಾವಾಗಲೂ ಸರಿಯಾದದು. ಸತ್ಯವನ್ನು ಅನುಸರಿಸು. ಪ್ರಾಮಾಣಿಕವಾಗಿರು. ನ್ಯಾಯವನ್ನು ಕಾಪಾಡು. ದುರ್ಬಲರಿಗೆ ಸಹಾಯ ಮಾಡು. ಕೆಟ್ಟ ದಾರಿಯನ್ನು ತಪ್ಪಿಸು. ಒಳ್ಳೆಯ ಕೆಲಸ ಮಾಡು. ಮನಸ್ಸು ಶುದ್ಧವಾಗಿರಲಿ. ದೇವರ ಕೃಪೆ ಸಿಗುತ್ತದೆ. ಜೀವನ ಅರ್ಥಪೂರ್ಣವಾಗುತ್ತದೆ. 10, ನಿನ್ನ ಕರ್ತವ್ಯವೇ ನಿನ್ನ ಪೂಜೆ. ಯಾವ ಕೆಲಸವನ್ನಾದರೂ ಗೌರವಿಸು. ಪೂರ್ಣ ಮನಸ್ಸಿನಿಂದ ಮಾಡು. ಸೋಮಾರಿತನ ಬಿಡು. ಶಿಸ್ತನ್ನು ಬೆಳೆಸು. ಸಮಯವನ್ನು ಮೌಲ್ಯ ಮಾಡು. ಜವಾಬ್ದಾರಿಯನ್ನು ನಿಭಾಯಿಸು. ಶ್ರಮವನ್ನು ಪ್ರೀತಿಸು. ಯಶಸ್ಸು ಹತ್ತಿರ ಬರುತ್ತದೆ. ಜೀವನ ಸಾರ್ಥಕವಾಗುತ್ತದೆ. 1, ಭಯವನ್ನು ಎದುರಿಸಿದಾಗಲೇ ಧೈರ್ಯ ಹುಟ್ಟುತ್ತದೆ. ಭಯದಿಂದ ಓಡಬೇಡ. ಅದನ್ನು ನೇರವಾಗಿ ಎದುರಿಸು. ಪ್ರತಿ ಹೆಜ್ಜೆಯೂ ಶಕ್ತಿ ನೀಡುತ್ತದೆ. ಅನುಭವ ನಿನ್ನನ್ನು ಗಟ್ಟಿಗೊಳಿಸುತ್ತದೆ. ಸಂಕಷ್ಟಗಳು ಗುರುಗಳಂತೆ, ಅವು ಜೀವನ ಕಲಿಸುತ್ತವೆ. ದೃಢ ಮನಸ್ಸು ಬೆಳೆಸು. ನಿನ್ನ ಸಾಮರ್ಥ್ಯವನ್ನು ಅರಿತುಕೋ. ಜಯ ನಿನ್ನನ್ನು ಅನುಸರಿಸುತ್ತದೆ. 12, ಕ್ಷಮೆ ಬಲಹೀನರ ಗುಣವಲ್ಲ, ಕ್ಷಮಿಸಲು ದೊಡ್ಡ ಹೃದಯ ಬೇಕು. ದ್ವೇಷ ಮನಸ್ಸನ್ನು ಸುಡುತ್ತದೆ. ಪ್ರೀತಿ ಮನಸ್ಸನ್ನು ಗುಣಪಡಿಸುತ್ತದೆ. ಕ್ಷಮೆ ಸಂಬಂಧ ಉಳಿಸುತ್ತದೆ. ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕೋಪ ಕಡಿಮೆಯಾಗುತ್ತದೆ. ಗೌರವ ಹೆಚ್ಚಾಗುತ್ತದೆ. ಒಳ್ಳೆಯತನ ಬೆಳೆಯುತ್ತದೆ. ಜೀವನ ಹಗುರವಾಗುತ್ತದೆ. 13, ತಾಳ್ಮೆಯು ಮಹಾನ್ ಶಕ್ತಿ. ಎಲ್ಲವೂ ಸಮಯಕ್ಕೆ ನಡೆಯುತ್ತದೆ. ಅವಸರ ತಪ್ಪುಗಳಿಗೆ ಕಾರಣ. ತಾಳ್ಮೆಯಿಂದ ಕಾಯು. ಶ್ರಮ ಮುಂದುವರಿಸು. ಕಾಲ ಉತ್ತರ ನೀಡುತ್ತದೆ. ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಪ್ರತಿದಿನ ಮುನ್ನಡೆ. ಸಕಾರಾತ್ಮಕವಾಗಿರು. ಯಶಸ್ಸು ಖಚಿತ. 14, ಜ್ಞಾನವೇ ನಿಜವಾದ ಸಂಪತ್ತು. ಹಣ ಕಳೆದು ಹೋಗಬಹುದು, ಆದರೆ ಜ್ಞಾನ ಉಳಿಯುತ್ತದೆ. ಕಲಿಯುವುದನ್ನು ನಿಲ್ಲಿಸಬೇಡ. ಪುಸ್ತಕಗಳನ್ನು ಓದು. ಅನುಭವದಿಂದ ಕಲಿಯು. ಪ್ರಶ್ನೆಗಳನ್ನು ಕೇಳು. ಹೊಸ ವಿಚಾರ ಅರಿತುಕೋ. ಬುದ್ಧಿವಂತನಾಗು. ಜೀವನ ಉನ್ನತವಾಗುತ್ತದೆ. 15, ಒಳ್ಳೆಯ ಚಿಂತನೆ ಒಳ್ಳೆಯ ಜೀವನವನ್ನು ನಿರ್ಮಿಸುತ್ತದೆ. ಮನಸ್ಸು ಹೇಗೆ ಯೋಚಿಸುತ್ತದೋ ಜೀವನವು ಹಾಗೆಯೇ ರೂಪುಗೊಳ್ಳುತ್ತದೆ. ಸಕಾರಾತ್ಮಕವಾಗಿ ಯೋಚಿಸು. ಆತ್ಮವಿಶ್ವಾಸ ಬೆಳೆಸು. ಒಳ್ಳೆಯವರ ಜೊತೆ ಇರು. ಕೆಟ್ಟ ಅಭ್ಯಾಸ ಬಿಡು. ಉತ್ತಮ ಗುರಿ ಇಟ್ಟುಕೋ.
ಪ್ರತಿದಿನ ಮುನ್ನಡೆ. ಜೀವನ ಯಶಸ್ವಿಯಾಗುತ್ತದೆ. 16. ನಿನ್ನ ಸಮಯವನ್ನು ಗೌರವಿಸು. ಸಮಯ ಅಮೂಲ್ಯವಾದ ಸಂಪತ್ತು. ಹೋದ ಸಮಯ ಮರಳಿ ಬರುವುದಿಲ್ಲ. ಪ್ರತಿ ಕ್ಷಣವನ್ನು ಸದುಪಯೋಗಪಡಿಸು. ಆಲಸ್ಯವನ್ನು ದೂರ ಮಾಡು. ಗುರಿಯತ್ತ ಗಮನ ಕೊಡು. ಅನಗತ್ಯ ಕೆಲಸ ಬಿಡು. ಇಂದಿನ ಕೆಲಸ ಇಂದು ಮಾಡು. ಶಿಸ್ತಿನಿಂದ ಬದುಕು. ಯಶಸ್ಸು ಹತ್ತಿರ ಬರುತ್ತದೆ. 17. ಸತ್ಯ ಯಾವತ್ತೂ ಸೋಲುವುದಿಲ್ಲ. ಸುಳ್ಳು ಕೆಲಕಾಲ ಗೆಲ್ಲಬಹುದು, ಆದರೆ ಸತ್ಯ ಶಾಶ್ವತ. ಪ್ರಾಮಾಣಿಕವಾಗಿರು. ನ್ಯಾಯದ ಮಾರ್ಗ ಹಿಡಿ. ಕಷ್ಟ ಬಂದರೂ ಹೆದರಬೇಡ. ಸತ್ಯ ನಿನ್ನನ್ನು ಕಾಪಾಡುತ್ತದೆ. ಗೌರವ ಹೆಚ್ಚಿಸುತ್ತದೆ. ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಜೀವನವನ್ನು ಬೆಳಗಿಸುತ್ತದೆ. 18. ಸಹಾಯ ಮಾಡುವ ಕೈ ಪ್ರಾರ್ಥಿಸುವ ತುಟಿಗಳಿಗಿಂತ ಶ್ರೇಷ್ಠ. ಅಗತ್ಯವಿರುವವರಿಗೆ ನೆರವಾಗು. ಒಳ್ಳೆಯತನ ಹಂಚು. ಪ್ರೀತಿಯಿಂದ ವರ್ತಿಸು. ದುಃಖದಲ್ಲಿರುವವರನ್ನು ಸಮಾಧಾನಪಡಿಸು. ಸಣ್ಣ ಸಹಾಯವು ದೊಡ್ಡದು. ಮಾನವೀಯತೆ ಉಳಿಸು. ಕರುಣೆ ಬೆಳೆಸು. ದೇವರು ಅದನ್ನು ನೋಡುತ್ತಾನೆ. ನಿನ್ನ ಜೀವನ ಅರ್ಥಪೂರ್ಣವಾಗುತ್ತದೆ. 19. ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ. ನಿನ್ನನ್ನು ನೀನೇ ನಂಬು. ಸಾಮರ್ಥ್ಯವನ್ನು ಕಡಿಮೆ ಅಂದಾಜಿಸಬೇಡ. ದೊಡ್ಡ ಕನಸು ಕಾಣು. ಧೈರ್ಯವಾಗಿ ಪ್ರಯತ್ನಿಸು. ಸೋಲುಗಳಿಂದ ಕಲಿಯು. ಮುಂದೆ ಸಾಗುತ್ತಿರು. ಗುರಿಯ ಮೇಲೆ ಕಣ್ಣಿಡು. ದೃಢವಾಗಿ ನಿಲ್ಲು. ಯಶಸ್ಸು ನಿನ್ನದಾಗುತ್ತದೆ. 20. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಪಾರ ಶಕ್ತಿ ಅಡಗಿದೆ. ಆ ಶಕ್ತಿಯನ್ನು ಹುಡುಕು. ನಿನ್ನ ಪ್ರತಿಭೆಯನ್ನು ಅರಿತುಕೋ. ಭಯವನ್ನು ಬಿಟ್ಟುಬಿಡು. ಹೊಸ ಸವಾಲು ಸ್ವೀಕರಿಸು. ಕಷ್ಟಗಳನ್ನು ಎದುರಿಸು. ನಂಬಿಕೆಯನ್ನು ಬೆಳೆಸು. ಶ್ರಮವನ್ನು ಮುಂದುವರಿಸು. ಅದ್ಭುತ ಸಾಧನೆ ಮಾಡು. ಜಗತ್ತು ನಿನ್ನನ್ನು ಗುರುತಿಸುತ್ತದೆ. 21. ಮನಸ್ಸಿನ ಶುದ್ಧತೆ ಜೀವನದ ಸೌಂದರ್ಯ. ಕೆಟ್ಟ ಆಲೋಚನೆ ಬಿಡು. ಒಳ್ಳೆಯತನ ಬೆಳೆಸು. ಪ್ರೀತಿಯಿಂದ ನಡೆ. ದ್ವೇಷವನ್ನು ದೂರ ಮಾಡು. ಕ್ಷಮಿಸುವ ಗುಣ ಬೆಳೆಸು. ಮನಸ್ಸು ಹಗುರವಾಗುತ್ತದೆ. ಸಂಬಂಧಗಳು ಗಟ್ಟಿಯಾಗುತ್ತವೆ. ಶಾಂತಿ ನೆಲೆಸುತ್ತದೆ. ಜೀವನ ಸುಂದರವಾಗುತ್ತದೆ. 22. ಶ್ರಮವೇ ಅದೃಷ್ಟವನ್ನು ಸೃಷ್ಟಿಸುತ್ತದೆ. ಅದೃಷ್ಟಕ್ಕಾಗಿ ಕಾಯಬೇಡ. ಪ್ರಯತ್ನ ಆರಂಭಿಸು. ಪ್ರತಿದಿನ ಕೆಲಸ ಮಾಡು. ಸಣ್ಣ ಹೆಜ್ಜೆ ಇಡು. ನಿರಂತರತೆ ಉಳಿಸು. ಸೋಲು ಬಂದರೂ ನಿಲ್ಲಬೇಡ. ಕಲಿಯುತ್ತಾ ಸಾಗು. ಕಾಲ ನಿನ್ನ ಪರವಾಗುತ್ತದೆ. ಯಶಸ್ಸು ಖಚಿತ. 23. ಕನಸು ಕಾಣುವವನು ಮಾತ್ರ ಸಾಧಿಸುತ್ತಾನೆ. ದೊಡ್ಡ ಗುರಿ ಇಟ್ಟುಕೋ. ಕನಸನ್ನು ಬರೆಯು. ಅದಕ್ಕಾಗಿ ಶ್ರಮಿಸು. ಪ್ರತಿದಿನ ಒಂದು ಹೆಜ್ಜೆ ಇಡು. ಭಯವನ್ನು ಮರೆತುಬಿಡು. ನಂಬಿಕೆಯನ್ನು ಉಳಿಸು. ಅವಕಾಶಗಳನ್ನು ಬಳಸಿಕೋ. ದೃಢವಾಗಿ ಮುಂದುವರೆಯು. ಸಾಧನೆ ನಿನ್ನನ್ನು ಹುಡುಕುತ್ತದೆ. 24. ಅನುಭವವೇ ಶ್ರೇಷ್ಠ ಗುರು. ಪ್ರತಿ ಘಟನೆ ಪಾಠ ಕಲಿಸುತ್ತದೆ. ತಪ್ಪುಗಳಿಂದ ಕಲಿಯು. ಸೋಲುಗಳಿಂದ ಬಲವಾಗು. ಜೀವನವನ್ನು ಗಮನಿಸು. ಪ್ರಶ್ನೆಗಳನ್ನು ಕೇಳು. ಜ್ಞಾನವನ್ನು ಸಂಗ್ರಹಿಸು. ಹೊಸ ಅನುಭವ ಸ್ವೀಕರಿಸು. ಬೆಳವಣಿಗೆ ಮುಂದುವರಿಸು. ಜೀವನ ಶ್ರೀಮಂತವಾಗುತ್ತದೆ. 25. ಸಂತೋಷವು ಪರಿಸ್ಥಿತಿಯಲ್ಲಿ ಅಲ್ಲ, ಮನಸ್ಥಿತಿಯಲ್ಲಿ ಇದೆ. ಹೆಚ್ಚು ಹಣವೇ ಸಂತೋಷವಲ್ಲ. ದೊಡ್ಡ ಮನೆವೇ ಸಂತೋಷವಲ್ಲ. ಕೃತಜ್ಞತೆ ಸಂತೋಷ ನೀಡುತ್ತದೆ. ಸರಳತೆ ಸಂತೋಷ ನೀಡುತ್ತದೆ. ಪ್ರೀತಿ ಸಂತೋಷ ನೀಡುತ್ತದೆ. ಒಳ್ಳೆಯ ಸಂಬಂಧಗಳು ಸಂತೋಷ ನೀಡುತ್ತವೆ. ಮನಸ್ಸನ್ನು ನಿಯಂತ್ರಿಸು. ಇಂದಿನ ಕ್ಷಣವನ್ನು ಆನಂದಿಸು. ಜೀವನ ಸುಂದರವಾಗುತ್ತದೆ. 26. ಪ್ರತಿ ಬೆಳಗು ಹೊಸ ಅವಕಾಶ. ನಿನ್ನೆಗಿನ ತಪ್ಪು ಮರೆತುಬಿಡು. ಹೊಸ ಉತ್ಸಾಹದಿಂದ ಎದ್ದು ನಿಲ್ಲು. ಹೊಸ ಗುರಿ ನೆನಪಿಸಿಕೋ. ಹೊಸ ಶಕ್ತಿಯಿಂದ ಕೆಲಸ ಮಾಡು. ಸಕಾರಾತ್ಮಕವಾಗಿ ಯೋಚಿಸು. ಧೈರ್ಯವಾಗಿ ಮುಂದೆ ಸಾಗು. ಪ್ರತಿದಿನ ಕಲಿಯು. ಪ್ರತಿದಿನ ಬೆಳೆಯು. ಯಶಸ್ಸು ಹತ್ತಿರ ಬರುತ್ತದೆ. 27. ನಿನ್ನ ಮಾತು ನಿನ್ನ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಯೋಚಿಸಿ ಮಾತನಾಡು. ಸತ್ಯವಾಗಿ ಮಾತನಾಡು. ಪ್ರೀತಿಯಿಂದ ಮಾತನಾಡು. ಅವಮಾನಿಸಬೇಡ. ಇತರರನ್ನು ಗೌರವಿಸು. ಸಹನೆಯಿಂದ ಕೇಳು. ಒಳ್ಳೆಯ ಪದಗಳನ್ನು ಬಳಸು. ಸಂಬಂಧಗಳನ್ನು ಉಳಿಸು. ಗೌರವ ಹೆಚ್ಚಾಗುತ್ತದೆ. 28. ಸಂಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ರೂಪಿಸಲು ಬರುತ್ತವೆ. ಕಷ್ಟಗಳನ್ನು ಹೆದರಬೇಡ. ಅವು ಶಕ್ತಿ ನೀಡುತ್ತವೆ. ಅನುಭವ ನೀಡುತ್ತವೆ. ಜೀವನದ ಪಾಠ ಕಲಿಸುತ್ತವೆ. ಧೈರ್ಯ ಬೆಳೆಸುತ್ತವೆ. ನಂಬಿಕೆಯನ್ನು ಗಟ್ಟಿಗೊಳಿಸುತ್ತವೆ. ಹೊಸ ದಾರಿ ತೋರಿಸುತ್ತವೆ. ಸಾಮರ್ಥ್ಯ ಹೆಚ್ಚಿಸುತ್ತವೆ. ನಿನ್ನನ್ನು ಯಶಸ್ವಿಗೊಳಿಸುತ್ತವೆ. 29. ಪ್ರೀತಿ ಎಲ್ಲಕ್ಕಿಂತ ದೊಡ್ಡ ಶಕ್ತಿ. ಪ್ರೀತಿ ಹೃದಯಗಳನ್ನು ಜೋಡಿಸುತ್ತದೆ. ದ್ವೇಷವನ್ನು ಕಡಿಮೆ ಮಾಡುತ್ತದೆ. ಸಂತೋಷವನ್ನು ಹಂಚುತ್ತದೆ. ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಕ್ಷಮಿಸಲು ಕಲಿಸುತ್ತದೆ. ಕರುಣೆಯನ್ನು ಬೆಳೆಸುತ್ತದೆ. ಮನಸ್ಸನ್ನು ಶಾಂತಗೊಳಿಸುತ್ತದೆ. ಜೀವನಕ್ಕೆ ಅರ್ಥ ನೀಡುತ್ತದೆ. ಜಗತ್ತನ್ನು ಸುಂದರಗೊಳಿಸುತ್ತದೆ. 30. ನಂಬಿಕೆ ಇದ್ದರೆ ಅಸಾಧ್ಯವು ಸಾಧ್ಯ. ನಂಬಿಕೆ ಶಕ್ತಿ ನೀಡುತ್ತದೆ. ಭಯವನ್ನು ದೂರ ಮಾಡುತ್ತದೆ. ಧೈರ್ಯ ಹೆಚ್ಚಿಸುತ್ತದೆ. ಹೊಸ ದಾರಿ ತೋರಿಸುತ್ತದೆ. ಸಂಕಷ್ಟಗಳಲ್ಲಿ ಬೆಂಬಲವಾಗುತ್ತದೆ. ಕನಸುಗಳಿಗೆ ರೆಕ್ಕೆ ನೀಡುತ್ತದೆ. ಶ್ರಮಕ್ಕೆ ಅರ್ಥ ನೀಡುತ್ತದೆ. ಗುರಿಯತ್ತ ಕರೆದೊಯ್ಯುತ್ತದೆ. ಯಶಸ್ಸನ್ನು ತಂದುಕೊಡುತ್ತದೆ. 31.
ಸ್ವಯಂ ನಿಯಂತ್ರಣವೇ ನಿಜವಾದ ವಿಜಯ. ಇತರರನ್ನು ಗೆಲ್ಲುವುದು ಸುಲಭ, ಸ್ವತಃ ನಿನ್ನನ್ನು ಗೆಲ್ಲುವುದು ಕಷ್ಟ. ಆಸೆಗಳನ್ನು ನಿಯಂತ್ರಿಸು, ಕೋಪವನ್ನು ಕಡಿಮೆ ಮಾಡು, ಮನಸ್ಸನ್ನು ಶಾಂತವಾಗಿರಿಸು. ಒಳ್ಳೆಯ ಅಭ್ಯಾಸ ಬೆಳೆಸು, ಶಿಸ್ತಿನಿಂದ ಬದುಕು, ಪ್ರತಿದಿನ ಸುಧಾರಿಸು. ನಿಜವಾದ ವಿಜಯ ನಿನ್ನದಾಗುತ್ತದೆ. 32 ಕೃತಜ್ಞತೆ ಸಂತೋಷದ ಬಾಗಿಲು. ನಿನಗಿರುವುದಕ್ಕೆ ಧನ್ಯವಾದ ಹೇಳು. ಸಣ್ಣ ವಿಷಯಗಳನ್ನು ಮೆಚ್ಚು, ದೂರುಗಳನ್ನು ಕಡಿಮೆ ಮಾಡು, ಒಳ್ಳೆಯದನ್ನು ಗಮನಿಸು, ಪ್ರೀತಿಯನ್ನು ಹಂಚು, ಸಂತೋಷವನ್ನು ಅನುಭವಿಸು. ಮನಸ್ಸು ಹಗುರವಾಗುತ್ತದೆ, ಶಾಂತಿ ಹೆಚ್ಚಾಗುತ್ತದೆ, ಜೀವನ ಸುಂದರವಾಗುತ್ತದೆ. 33 ಒಳ್ಳೆಯ ಅಭ್ಯಾಸಗಳು ಒಳ್ಳೆಯ ಭವಿಷ್ಯ ನಿರ್ಮಿಸುತ್ತವೆ. ಪ್ರತಿದಿನ ಬೇಗ ಎದ್ದೇಳು, ಸಮಯವನ್ನು ಗೌರವಿಸು, ನಿರಂತರವಾಗಿ ಕಲಿಯು, ದೇಹವನ್ನು ಆರೋಗ್ಯವಾಗಿರಿಸು. ಪುಸ್ತಕ ಓದುವ ಅಭ್ಯಾಸ ಬೆಳೆಸು, ಗುರಿಯನ್ನು ನೆನಪಿಸಿಕೋ, ಆಲಸ್ಯದಿಂದ ದೂರವಿರು, ಶಿಸ್ತನ್ನು ಪಾಲಿಸು. ಯಶಸ್ಸು ನಿನ್ನನ್ನು ಹುಡುಕುತ್ತದೆ. 34 ದೊಡ್ಡ ಸಾಧನೆಗೆ ದೊಡ್ಡ ತಾಳ್ಮೆ ಬೇಕು. ಎಲ್ಲವೂ ಒಂದು ದಿನದಲ್ಲಿ ಆಗುವುದಿಲ್ಲ. ಪ್ರಯತ್ನ ಮುಂದುವರಿಸು, ನಂಬಿಕೆಯನ್ನು ಕಳೆದುಕೊಳ್ಳಬೇಡ, ಸಣ್ಣ ಪ್ರಗತಿಯನ್ನು ಗೌರವಿಸು, ತಪ್ಪುಗಳಿಂದ ಕಲಿಯು, ಗುರಿಯ ಮೇಲೆ ಗಮನವಿರಲಿ. ಸಮಯವನ್ನು ನಂಬು, ಶ್ರಮವನ್ನು ಮುಂದುವರಿಸು, ಸಾಧನೆ ಖಚಿತ. 35 ನಿನ್ನ ಚಿಂತನೆ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ. ಒಳ್ಳೆಯದನ್ನು ಯೋಚಿಸು, ಸಕಾರಾತ್ಮಕವಾಗಿ ಮಾತನಾಡು, ಭಯವನ್ನು ಬಿಡು, ಆತ್ಮವಿಶ್ವಾಸ ಬೆಳೆಸು, ದೊಡ್ಡ ಕನಸು ಕಾಣು, ಗುರಿಯನ್ನು ಸ್ಪಷ್ಟವಾಗಿರಿಸು. ಪ್ರತಿದಿನ ಮುನ್ನಡೆ, ನಿರಂತರವಾಗಿ ಕಲಿಯು, ಭವಿಷ್ಯ ಪ್ರಕಾಶಮಾನವಾಗುತ್ತದೆ. 36 ಜೀವನ ಒಂದು ಪಯಣ, ಸ್ಪರ್ಧೆಯಲ್ಲ. ಇತರರೊಂದಿಗೆ ಹೋಲಿಕೆ ಮಾಡಬೇಡ, ನಿನ್ನ ದಾರಿಯಲ್ಲಿ ನಡೆಯು, ನಿನ್ನ ಬೆಳವಣಿಗೆಯನ್ನು ಗಮನಿಸು, ಪ್ರತಿದಿನ ಉತ್ತಮವಾಗು, ಸಣ್ಣ ಸಂತೋಷಗಳನ್ನು ಅನುಭವಿಸು, ಸಂಬಂಧಗಳನ್ನು ಗೌರವಿಸು, ಕಲಿಯುತ್ತಾ ಸಾಗು, ಸಮಯವನ್ನು ಸದುಪಯೋಗಪಡಿಸು, ಜೀವನ ಸಾರ್ಥಕವಾಗುತ್ತದೆ. 37 ನಿನ್ನ ಗುರಿ ಸ್ಪಷ್ಟವಾಗಿದ್ದರೆ ದಾರಿ ಕಾಣಿಸುತ್ತದೆ. ನೀನು ಏನು ಬಯಸುತ್ತೀಯೋ ತಿಳಿದುಕೋ, ಅದನ್ನು ಬರೆಯು, ಯೋಜನೆ ರೂಪಿಸು, ಪ್ರತಿದಿನ ಕೆಲಸ ಮಾಡು, ಅಡಚಣೆಗಳಿಗೆ ಹೆದರಬೇಡ, ಗಮನವನ್ನು ಕಳೆದುಕೊಳ್ಳಬೇಡ, ಶ್ರಮವನ್ನು ಮುಂದುವರಿಸು, ದೃಢತೆಯಿಂದ ಸಾಗು, ಗುರಿ ತಲುಪುತ್ತೀಯ. 38 ಒಳ್ಳೆಯ ಹೃದಯ ಯಾವತ್ತೂ ಸೋಲುವುದಿಲ್ಲ. ಪ್ರೀತಿಯಿಂದ ನಡೆ, ಇತರರಿಗೆ ಸಹಾಯ ಮಾಡು, ಸತ್ಯವನ್ನು ಪಾಲಿಸು, ಕ್ಷಮಿಸಲು ಕಲಿಯು, ದ್ವೇಷವನ್ನು ಬಿಡು, ಕರುಣೆಯನ್ನು ಬೆಳೆಸು, ಮಾನವೀಯತೆಯನ್ನು ಉಳಿಸು, ಗೌರವವನ್ನು ಗಳಿಸು, ಜೀವನ ಅರ್ಥಪೂರ್ಣವಾಗುತ್ತದೆ. 39 ಕಷ್ಟದ ಸಮಯವೇ ನಿನ್ನ ಶಕ್ತಿಯನ್ನು ತೋರಿಸುತ್ತದೆ. ಸಂಕಷ್ಟ ಬಂದಾಗ ಹೆದರಬೇಡ, ಶಾಂತವಾಗಿರು, ಪರಿಹಾರ ಹುಡುಕು, ನಂಬಿಕೆಯನ್ನು ಉಳಿಸು, ಧೈರ್ಯದಿಂದ ನಿಲ್ಲು, ಪ್ರತಿ ಸಮಸ್ಯೆಗೆ ಉತ್ತರ ಇರುತ್ತದೆ. ಅನುಭವವನ್ನು ಪಡೆದುಕೋ, ಬಲಶಾಲಿಯಾಗು, ವಿಜಯ ನಿನ್ನನ್ನು ಎದುರು ನೋಡುತ್ತಿದೆ. 40 ಸತ್ಯವಾದ ಯಶಸ್ಸು ಮನಸ್ಸಿನ ನೆಮ್ಮದಿಯಲ್ಲಿ ಇದೆ. ಹಣ ಮಾತ್ರ ಯಶಸ್ಸಲ್ಲ, ಖ್ಯಾತಿ ಮಾತ್ರ ಯಶಸ್ಸಲ್ಲ. ಶಾಂತಿ ಮುಖ್ಯ, ಒಳ್ಳೆಯ ಸಂಬಂಧಗಳು ಮುಖ್ಯ, ಆರೋಗ್ಯ ಮುಖ್ಯ, ಸಂತೋಷ ಮುಖ್ಯ, ಸಮತೋಲನ ಮುಖ್ಯ, ಕೃತಜ್ಞತೆ ಮುಖ್ಯ. ಇದೇ ನಿಜವಾದ ಯಶಸ್ಸು. 41 ಆಲಸ್ಯ ಕನಸುಗಳನ್ನು ಕದಿಯುತ್ತದೆ. ಕೆಲಸವನ್ನು ಮುಂದೂಡಬೇಡ, ಇಂದೇ ಆರಂಭಿಸು, ಸಣ್ಣ ಹೆಜ್ಜೆ ಇಡು, ನಿರಂತರವಾಗಿ ಸಾಗು, ಸಮಯವನ್ನು ವ್ಯರ್ಥ ಮಾಡಬೇಡ, ಗುರಿಯನ್ನು ನೆನಪಿಸಿಕೋ, ಶ್ರಮವನ್ನು ಪ್ರೀತಿಸು, ಶಿಸ್ತಿನಿಂದ ಬದುಕು, ಯಶಸ್ಸು ಹತ್ತಿರ ಬರುತ್ತದೆ. 42 ಪ್ರತಿ ಸೋಲಿನ ಹಿಂದೆ ಒಂದು ಪಾಠ ಅಡಗಿದೆ. ಸೋಲು ಬಂದರೆ ಬೇಸರಿಸಬೇಡ, ಕಾರಣವನ್ನು ತಿಳಿದುಕೋ, ತಪ್ಪುಗಳನ್ನು ಸರಿಪಡಿಸು, ಅನುಭವವನ್ನು ಸ್ವೀಕರಿಸು, ಮತ್ತೆ ಪ್ರಯತ್ನಿಸು, ಧೈರ್ಯ ಕಳೆದುಕೊಳ್ಳಬೇಡ, ಕಲಿಯುತ್ತಾ ಸಾಗು, ನಂಬಿಕೆಯನ್ನು ಉಳಿಸು, ವಿಜಯ ನಿನ್ನದಾಗುತ್ತದೆ. 43 ಪ್ರೀತಿ ಮತ್ತು ಗೌರವ ಸಂಪಾದಿಸಬೇಕಾದವು. ಇತರರನ್ನು ಗೌರವಿಸು, ಪ್ರಾಮಾಣಿಕವಾಗಿರು, ವಿಶ್ವಾಸ ಉಳಿಸು, ಒಳ್ಳೆಯತನ ತೋರಿಸು, ಸಹಾಯ ಮಾಡಲು ಸಿದ್ಧನಿರು, ಮಾತು ಉಳಿಸು, ಪ್ರೀತಿಯಿಂದ ವರ್ತಿಸು, ಸಂಬಂಧಗಳನ್ನು ಕಾಪಾಡು, ಗೌರವ ಸ್ವತಃ ಬರುತ್ತದೆ. 44 ಮನಸ್ಸು ಬಲವಾಗಿದ್ದರೆ ಯಾವುದೂ ಅಸಾಧ್ಯವಲ್ಲ. ಭಯವನ್ನು ನಿಯಂತ್ರಿಸು, ಸಕಾರಾತ್ಮಕವಾಗಿ ಯೋಚಿಸು, ಆತ್ಮವಿಶ್ವಾಸ ಬೆಳೆಸು, ಸವಾಲುಗಳನ್ನು ಸ್ವೀಕರಿಸು, ಶ್ರಮವನ್ನು ಮುಂದುವರಿಸು, ತಪ್ಪುಗಳಿಂದ ಕಲಿಯು, ನಂಬಿಕೆಯನ್ನು ಉಳಿಸು, ದೃಢವಾಗಿ ನಿಲ್ಲು, ಸಾಧನೆ ಖಚಿತ. 45 ಸರಳತೆಯೇ ಮಹತ್ವದ ಗುರುತು. ಅಹಂಕಾರವನ್ನು ಬಿಡು, ವಿನಯದಿಂದ ನಡೆ, ಇತರರನ್ನು ಗೌರವಿಸು, ಸರಳವಾಗಿ ಬದುಕು, ಒಳ್ಳೆಯತನ ಬೆಳೆಸು, ಕೃತಜ್ಞತೆಯಿಂದಿರು, ಪ್ರೀತಿಯನ್ನು ಹಂಚು, ಮನಸ್ಸನ್ನು ಶುದ್ಧವಾಗಿರಿಸು, ನಿಜವಾದ ಮಹತ್ವ ಬರುತ್ತದೆ. 46 ನಿನ್ನ ಭವಿಷ್ಯ ಇಂದು ಮಾಡುವ ಕಾರ್ಯದಲ್ಲಿ ಅಡಗಿದೆ. ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡ, ಗುರಿಯತ್ತ ಹೆಜ್ಜೆ ಇಡು, ಪ್ರಯತ್ನ ಮುಂದುವರಿಸು, ಕಲಿಯುತ್ತಾ ಸಾಗು, ಶಿಸ್ತನ್ನು ಪಾಲಿಸು, ಸಮಯವನ್ನು ಗೌರವಿಸು, ಸಣ್ಣ ಪ್ರಗತಿಯನ್ನು ಮೆಚ್ಚು,
ನಂಬಿಕೆಯನ್ನು ಉಳಿಸು, ಉತ್ತಮ ಭವಿಷ್ಯ ನಿರ್ಮಾಣವಾಗುತ್ತದೆ. 47. ಒಳ್ಳೆಯ ಸ್ನೇಹಿತ ಜೀವನದ ಆಶೀರ್ವಾದ. ನಿನ್ನನ್ನು ಅರ್ಥಮಾಡಿಕೊಳ್ಳುವವನು ಸ್ನೇಹಿತ, ಕಷ್ಟದಲ್ಲಿ ಜೊತೆಯಾಗುವವನು ಸ್ನೇಹಿತ, ಸತ್ಯ ಹೇಳುವವನು ಸ್ನೇಹಿತ, ಪ್ರೋತ್ಸಾಹ ನೀಡುವವನು ಸ್ನೇಹಿತ, ನಂಬಿಕೆಯನ್ನು ಉಳಿಸುವವನು ಸ್ನೇಹಿತ. ಒಳ್ಳೆಯ ಸ್ನೇಹಿತರನ್ನು ಗೌರವಿಸು, ಅವರನ್ನು ಕಳೆದುಕೊಳ್ಳಬೇಡ, ಸಂಬಂಧಗಳನ್ನು ಕಾಪಾಡು, ಜೀವನ ಸಂತೋಷವಾಗುತ್ತದೆ. 48. ನಿನ್ನ ಮೌಲ್ಯವನ್ನು ನೀನೇ ತಿಳಿದುಕೋ, ಇತರರ ಅಭಿಪ್ರಾಯಕ್ಕೆ ಬದುಕಬೇಡ, ನಿನ್ನ ಸಾಮರ್ಥ್ಯ ಅರಿತುಕೋ, ಆತ್ಮವಿಶ್ವಾಸ ಬೆಳೆಸು, ದೊಡ್ಡ ಕನಸು ಕಾಣು, ನಿನ್ನ ಗುರಿ ನಿಗದಿಪಡಿಸು, ಶ್ರಮವನ್ನು ಮುಂದುವರಿಸು, ಭಯವನ್ನು ದೂರ ಮಾಡು, ದೃಢವಾಗಿ ನಿಲ್ಲು, ನೀನು ವಿಶೇಷ ವ್ಯಕ್ತಿ. 49. ಶಾಂತ ಮನಸ್ಸು ಉತ್ತಮ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಕೋಪದಲ್ಲಿ ನಿರ್ಧಾರ ಮಾಡಬೇಡ, ಮೊದಲು ಯೋಚಿಸು, ಪರಿಸ್ಥಿತಿಯನ್ನು ಅರ್ಥಮಾಡಿಕೋ, ಸಹನೆಯಿಂದ ವರ್ತಿಸು, ಅವಸರವನ್ನು ತಪ್ಪಿಸು, ಜ್ಞಾನದಿಂದ ನಿರ್ಧಾರ ತೆಗೆದುಕೋ, ಪರಿಣಾಮವನ್ನು ಗಮನಿಸು, ಸಮತೋಲನ ಕಾಯ್ದುಕೋ, ಯಶಸ್ಸು ನಿನ್ನ ಜೊತೆಯಾಗುತ್ತದೆ. 50. ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ನಿನ್ನೊಳಗೆ ಇದೆ. ಬೇರೆ ಯಾರಿಗಾಗಿ ಕಾಯಬೇಡ, ಇಂದೇ ಆರಂಭಿಸು, ನಿನ್ನ ಮೇಲೆ ನಂಬಿಕೆ ಇಡು, ದೊಡ್ಡ ಗುರಿ ಇಟ್ಟುಕೋ, ಶ್ರಮವನ್ನು ಮುಂದುವರಿಸು, ಸೋಲುಗಳಿಂದ ಕಲಿಯು, ಧೈರ್ಯದಿಂದ ಮುಂದೆ ಸಾಗು, ಕನಸುಗಳನ್ನು ಬಿಡಬೇಡ, ನಿನ್ನ ಜೀವನವನ್ನು ನೀನೇ ರೂಪಿಸು.